दोस्तों, आप सबको मेरा नमस्कार. ಹಿಂದಿ ಪಾಠಶಾಲಾ में आप सबका स्वागत है. ಸ್ನೇಹಿತರೆ, ಏನು ಆಶ್ಚರ್ಯ ಆಗ್ತಿದೆ ಅನಿಸ್ತಾ ಇದೆಯಲ್ಲ, ಇವತ್ತೇ ನೀವು ವಿಡಿಯೋ ಮಾಡ್ತಿದ್ದಾರಲ್ಲ, ಮಾಮೂಲಿ ವಿಡಿಯೋ ಮಾಡ್ತಿದ್ರು ಪಿ ಪಿ ಟಿ ಹಾಕ್ಕೊಂಡು, ಇವತ್ತು ಹೀಗೆ ಬಂದಿದ್ದಾರಲ್ಲ ಅಂತ ಆಶ್ಚರ್ಯ ಆಗ್ತಿದೆಯಾ? ನಿಮ್ಮೆಲ್ಲರೊಂದಿಗೆ ಒಂದು ಖುಷಿಯಾದ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋದಿತ್ತು. ಹಾಗಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. 2020ರಲ್ಲಿ ಶುರುವಾದ ಈ ನನ್ನ ಚಾನಲ್, ಯೂಟ್ಯೂಬ್ ಚಾನಲ್ 6 ವರ್ಷಗಳಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನು ಹೊಂದಿದೆ. ಇದಕ್ಕೆಲ್ಲ ಕಾರಣ ನೀವುಗಳು, ನಿಮ್ಮ ಈ ಪ್ರೋತ್ಸಾಹ, ಸಹಕಾರ. ನೀವು ಹೆಚ್ಚು ಹೆಚ್ಚು ನೋಡಿ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇವತ್ತು 1 ಲಕ್ಷ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ನಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನು ನೋಡಿದಾಗ ಬಹಳ ಖುಷಿಯಾಗುತ್ತೆ. ಯಾಕೆ ಖುಷಿಯಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಹಿಂದಿಯನ್ನು ಕಲಿಯುವವರ ಸಂಖ್ಯೆ ಕಡಿಮೆ ಇದೆ, ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಇರ್ತಾರೆ ಅಂಥೇಳಿ. ಆದರೆ ಹಿಂದಿಯ ಅಗತ್ಯ ಎಷ್ಟಿದೆ ಅನ್ನೋದು ಈ 1 ಲಕ್ಷ ಆ ಸಂಖ್ಯೆಯನ್ನು ನೋಡಿದಾಗ ನನಗೆ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಬೇಕು. ಯಾಕಂದರೆ ನಾವು ಇಡೀ ಭಾರತದಲ್ಲಿ ನಾವು ಎಲ್ಲಿಯಾದರೂ ನೌಕರಿಯನ್ನು ಪಡಿಬೇಕು, ಎಲ್ಲಾದರೂ ಸುತ್ತಾಡಬೇಕು, ಇದೆಲ್ಲವೂ ಸಾಧ್ಯ ಆಗಬೇಕು ಅಂದರೆ ನಮಗೆ ಹಿಂದಿ ಅಗತ್ಯ ಇದೆ. ನಾವು ಭಾರತೀಯರು ಮೊದಲು ಆಗಿರೋದ್ರಿಂದ ನಾವು ಹಿಂದಿಯನ್ನು ಕಲಿಬೇಕಾಗುತ್ತೆ. ಕಲಿತಾಗ ನಮಗೆ ಅದರಿಂದ ಬಹಳಷ್ಟು ಉಪಯೋಗಗಳು ಸಿಗ್ತಾ ಹೋಗುತ್ತೆ. ಈ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದು ಅದರ ಅಗತ್ಯತೆಯನ್ನು ತೋರಿಸುತ್ತೆ, ಎಷ್ಟು ಹಿಂದಿಯ ಅಗತ್ಯತೆ ನಮಗೆ ಇದೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಈ ಪ್ರೋತ್ಸಾಹಕ್ಕೆ, ಸಹಕಾರಕ್ಕೆ, ಈ ನಿಮ್ಮ ಆಶೀರ್ವಾದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಸೊ ಈಗ ವಿಷಯಕ್ಕೆ ಬರೋಣ. ಈಗ ಈ ಚಾನಲ್ನ ನೋಡಿ ಹಲವಾರು ಜನ, ಬಹಳಷ್ಟು ಜನರು, ಸಾವಿರಾರು ಜನ ನನಗೆ ಮೆಸೇಜ್ ಮಾಡಿದ್ದೀರಾ, ಕಾಲ್ ಮಾಡಿದ್ದೀರಾ, ಹೇಳಿದ್ದೀರಾ ತುಂಬ ಚೆನ್ನಾಗಿ ಕಲಿತಾ ಇದ್ದೀವಿ ಸರ್ ನಿಮ್ಮ ಚಾನಲ್ನ ನೋಡಿ ಅಂತ ಹೇಳಿ. ಬಹಳಷ್ಟು ಹಿಂದಿಯ ನಾನು ಇದನ್ನೇ ಚಾನಲ್ ನೋಡೇ ಕಲ್ತಿದ್ದೀನಿ, ಅಥವಾ ನಿಮ್ಮ ಚಾನಲ್ ನೋಡಿದ ಮೇಲೆ ನನಗೆ ಹಿಂದಿಯನ್ನು ಕಲಿಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹೀಗೆ ಹಲವಾರು ವಿಚಾರಗಳನ್ನ ನೀವು ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಬಹಳ ಖುಷಿಯಾಗುತ್ತೆ ಮನಸ್ಸಿಗೆ. ಯಾಕಂದರೆ ನಮ್ಮ ಪ್ರಯತ್ನ ಸಾರ್ಥಕವಾಗ್ತಾ ಇದೆ. ಹೌದು, ಬಹಳಷ್ಟು ಜನರು ಇದನ್ನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಹಾಗಾಗಿ ಈ ವಿಡಿಯೋನ ನೋಡಿ, ಹೌದಲ್ಲ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಹಾಗಾದರೆ ನಾವು ಕಲಿಬಹುದಾ ಅಂತ ಏನಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರಿಗೆ ಅನಿಸಿದರೆ ಖಂಡಿತವಾಗ್ಲೂ ನೀವು ಕಲಿಬಹುದು. ಯಾಕಂದರೆ ಅದಕ್ಕೆ ಸಾಕ್ಷಿ ಈ 1 ಲಕ್ಷ ಸಬ್ಸ್ಕ್ರೈಬರ್ಸ್. ಹೇಗೆ ಕಲಿಬಹುದು? ಇದರಲ್ಲಿ ಹಲವಾರು ಪ್ಲೇ ಲಿಸ್ಟ್ಗಳಿದೆ. ವಿಡಿಯೋಸ್ ಅಂದರೆ ಆ ವಿಡಿಯೋಗಳನ್ನು ಕೆಲವು ನಾವು ಪ್ಲೇ ಲಿಸ್ಟ್ಗಳಲ್ಲಿ ಗುಂಪು ಗುಂಪು ಮಾಡಿ ಹಾಕಿರ್ತೀವಿ. ಅದರಲ್ಲಿ 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ ಅಂತಿದೆ. ಫಸ್ಟ್ ಬೇಸಿಕ್ ನಾನು ಶುರು ಮಾಡಿದ ಮೊದಲ ವಿಡಿಯೋಗಳ 21 ವಿಡಿಯೋಗಳದ್ದು ಒಂದು ಪ್ಲೇ ಲಿಸ್ಟ್ ಇದೆ. ಅದನ್ನು ನೀವು ಮೊದಲು ನೋಡಿ. ಖಂಡಿತವಾಗ್ಲೂ ಹಿಂದಿಯನ್ನು ಕಲಿಯೋದಕ್ಕೆ, ಸ್ಪೋಕನ್ ಹಿಂದಿ, ಇದರಲ್ಲಿ ಕನ್ನಡದ ಮುಖಾಂತರ ಹಿಂದಿಯನ್ನು ಕಲಿಯೋದಕ್ಕೆ ನಿಮಗೆ ದಿ ಬೆಸ್ಟ್ ಚಾನಲ್. ಯಾಕಂದರೆ ಅಷ್ಟೊಂದು ನಿಮಗೆ ಸಹಕಾರ ಆಗುತ್ತೆ ಮತ್ತು ಸುಲಭವಾಗಿ ಕಲಿಬಹುದು. ಯಾವುದು ಪ್ಲೇ ಲಿಸ್ಟನ್ನು ನೋಡಿದ ಮೇಲೆ ಮತ್ತೆ ಬೇರೆ ಬೇರೆ ಹಲವಾರು 500ಕ್ಕಿಂತ ಹೆಚ್ಚು ವಿಡಿಯೋಗಳಿದೆ. ಆ ವಿಡಿಯೋಗಳನ್ನು ನೋಡಿ ಖಂಡಿತವಾಗೂ ನೀವು ಹಿಂದಿಯನ್ನು ಕಲಿಬಹುದು. ಹಾಗೆ ಈಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಇದೇ ಖುಷಿಯಲ್ಲಿ ನಾನು 1,000 ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ನಾನು ಹಿಂದಿಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ. ಅದನ್ನು 10 ಭಾಗಗಳಲ್ಲಿ ಕೊಡ್ತೀನಿ. ಮುಂದೆ ಬರುವ ದಿನಗಳಲ್ಲಿ ಅದಿರುತ್ತೆ. ಈಗಾಗಲೇ ನಾನು 1000 ಶಬ್ದಗಳನ್ನು ಹಿಂದಿ ಶಬ್ದಗಳನ್ನು ಮಾಡಿದ್ದೀನಿ. 500 ಕ್ರಿಯಾಪದಗಳದ್ದಿದೆ. ಹಲವಾರು ವಿಡಿಯೋಗಳು ನಿಮಗೆ ಸಹಕಾರ ಆಗುತ್ತೆ. ಇದನ್ನೆಲ್ಲವನ್ನು ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಹಿಂದಿಯನ್ನು ಕಲಿಬಹುದು. ಮತ್ತು ಈಗಾಗಲೇ ಬೇಸಿಕ್ಕನ್ನು ಕಲ್ತಿರೋರು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಬೇಕು ಅನಿಸಿದರೆ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಡಿಯೋಗಳನ್ನು ನಾನು ಮುಂಬರುವ ದಿನಗಳಲ್ಲಿ ಮಾಡೋ ಒಂದು ಯೋಜನೆ ಇದೆ. ಈ ನಿಮ್ಮ ಸಹಕಾರ ಹೀಗೆ ಇರಲಿ. ಈ ಚಾನಲ್ನ ನೀವು ಫಸ್ಟ್ ಟೈಮ್ ಈಗ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಫ್ರೆಂಡ್ಸ್ನೊಂದಿಗೆ ಇದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ನಿಮ್ಮ ಒಂದು ಲೈಕ್ ನನಗೆ ಆಶೀರ್ವಾದ ಇದ್ದ ಹಾಗೆ. ಇದುವರೆಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂಬರುವ ದಿನಗಳಲ್ಲಿ ಮತ್ತೆ ಹೆಚ್ಚು ವಿಡಿಯೋಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.